ನಾವು ನಮ್ಮ ಸಂಘದಿಂದ ಒಂದು 15 ವರ್ಷದಿಂದ ಮಾಡ್ತಾಯಿದ್ವಿ. ಇದು ಫಸ್ಟಲ್ಲಿ ಮಾಡ್ತಾಯಿದ್ವಿ. ಇವಾಗ ಮೇನ್ ರೋಡಲ್ಲಿ ಇವಾಗ ಒಂದು 2 ವರ್ಷದಿಂದ ಮಾಡ್ತಾಯಿದ್ವಿ. ಅದೆಲ್ಲ ಬಂದು ಏನಿದ್ರು ನಮ್ಮ ತಾಯಿ ಬನಶಂಕರಿ ಹೇಳಿ ಸರ್. ಅದೇ ನಮ್ಮ ಬನಶಂಕರಿ ತಾಯಿ ಕೃಪೆಯಿಂದ ನಮಗೇನೋ ಎಲ್ಲರೂ ಎಲ್ಲ ಇಲ್ಲಿ ಬೇರೆ ಸೇರಿಕೊಂಡು ಯಾವ ಭೇದ ಭಾವ ಇಲ್ದಿಲ್ಲ, ಅಣ್ಣ ತಮ್ಮನ ಥರ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ. ಹೀಗೆ ಇನ್ನೂ ನಮ್ಮ ಆಯಸ್ಸಿರೋವರೆಗೂ ದೇವ್ರು ನಮಗೆ ತಾಯಿ ನಮಗೆ ಶಕ್ತಿ ಕೊಟ್ಟರೆ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇವತ್ತು ಎಷ್ಟು ಜನಕ್ಕೆ ಅನ್ನದಾನ ಮಾಡಿಸ್ತೀವಿ? ಒಂದು ಮಿನಿಮಮ್ ಒಂದು 800ರಿಂದ 1000 ಜನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. 800ರಿಂದ ಒಂದು 1000 ಜನ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ. ಯಾವ ಟ್ರಸ್ಟಿಂದ ಮಾಡಿದ್ದಾರೆ ಸರ್? ನಮ್ಮದು ಬಂದು ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಇದೆ ವಾಡೆ, ಆ ಟ್ರಸ್ಟ್ ಕಡೆಯಿಂದ ಮಾಡೋದು ನಾವು. ಎಷ್ಟು ಜನ ಇದ್ದೀರಾ ಸರ್ ಅದರಲ್ಲಿ? ಅದರಲ್ಲಿ ಒಂದು 50 ಜನ ಇದೆ ಸರ್. ಸರ್ ಜನತೆಗೋಸ್ಕರ ಏನೆಲ್ಲ ಕೆಲಸ ಆಗ್ತಾ ಇದೆ ಸರ್ ನಿಮ್ಮ ಟ್ರಸ್ಟ್ ಕಡೆಯಿಂದ? ಟ್ರಸ್ಟ್ ಕಡೆಯಿಂದನಾ ಸರ್? ಒಳ್ಳೇದು ಕೆಟ್ಟದ್ದು ಏನಾದರೆ ನಮ್ಮ ಕೈಯಲ್ಲಾಗಿದ್ದು ನಾವು ಟ್ರಸ್ಟ್ ಕಡೆಯಿಂದ ಮಾಡ್ತಾರೆ. ಆಮೇಲೆ ಅಯ್ಯಪ್ಪ ಸ್ವಾಮಿದು ಮಕರ ಜ್ಯೋತಿ ದಿನ ಅವತ್ತು ಅಷ್ಟೇ ಅನ್ನದಾನ. ನಾಳೆ ಇನ್ನೂ ಜೋರಾಗಿ ನಡೀತದೆಲ್ಲ ಹೊರಗಡೆಯಲ್ಲಿ, ಅಲ್ಲಿಂದ ಗ್ರ್ಯಾಂಡಾಗಿ ಆಚರಣೆ ಮಾಡ್ತದೆ. ಅದೊಂದೇ ಅದು ದೊಡ್ಡವರಿಂದ ನಾವು ಮಾಡ್ಕೊಬರ್ತದೆ. ನಮ್ಮನ್ನೆಲ್ಲ ನಮ್ಮ ತಂದೆಯವರು ಮತ್ತು ನಮ್ಮ ಅವರೆಲ್ಲ ಇದ್ದಾರೆ, ಅವ್ರ ಕಡೆಯಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಹಾಗೆ ಮುಂದರ್ಸ್ಕೊಂಡು ಹೋಗ್ತೀವಿ ನಾವು. ಅವರಲ್ಲಿ ಕೆಲವು ಹುಡುಗರಿದ್ದಾರೆ. ಇಲ್ಲಿ ಮುಂದೆ ಬನ್ನಿ ಸರ್. ಫಸ್ಟ್ ಇಂದ ಇದೆಯಾ? ಇಲ್ಲಿ ನನಗೆ ಗೊತ್ತಿದ್ದಾಗಿಂದ ನಮ್ಮ ಫ್ರೆಂಡ್ಸಿಂದ ಅವರಿಂದ ಒಬ್ಬೊಬ್ಬರಿಂದ ಮೈನ್ ಡಾಕ್ಟ್ರು ಇದರಿಂದ ಬರ್ತಾನೆ ಇದ್ದೀವಿ ನಾವು ಈ ರೀತಿಯಿಂದ. ಇಲ್ಲಿ ಯಾವುದೇ ಥರ ಜಾತಿ ಮತ ಭೇದ ಯಾವುದೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಜಾತಿನೂ ಮಾಡ್ತೀವಿ ಇರ್ತೀವಿ. ರಂಜಾನ್ ಹಬ್ಬದಲ್ಲೂ ನಮ್ಮ ನೋಟ ಕರೀತಾರೆ, ನಾವು ಅಲ್ಲಿ ಹೋಗ್ತೀವಿ, ಅವರು ನಮ್ಮ ನೋಟ ಬರ್ತಾರೆ. ಇದುವರೆಗೂ ಯಾವುದೇ ಥರದ್ದು ಒಂದೇ ಒಂದು ಸಣ್ಣ ಪುಟ್ಟ ಜಗಳ ಗಲಾಟೆ ಯಾವುದೂ ಇಲ್ಲ. ಹೊರಗಡೆಯವ್ರು ಯಾರನ್ನ ಬಂದ್ರೆ ಇಲ್ಲೆಲ್ಲ ಯಾವುದೇ ಕಾರಣಕ್ಕೂ ಇನ್ನು 100 ವರ್ಷ ಆದರೂ ಇಲ್ಲಿ ಯಾವುದೇ ಥರದ್ದು ಭೇದ ಭಾವ ಇಲ್ಲ, ಭೇದ ಭಾವನೂ ಇಲ್ಲ. ಅವರೆಲ್ಲ ಬಂದು ಊಟ ಮಾಡಿದ್ದಾರೆ. ನಾವು 20 ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ದೀವಿ. 21 ವರ್ಷ ಆಯಿತು. ತುಂಬ ಜನ 10ರಿಂದ 20 ಸಾವಿರ ಜನ ಅನ್ನದಾನ ಮಾಡ್ತಾಯಿದ್ದೀವಿ. ಒಂದು ಟನ್ನು ಮಾಡ್ತಾಯಿದ್ದೀವಿ. ಒಂದು 400 kg ಕೇಸರಿ ಬಾತ್ ಮಾಡ್ತೀವಿ, 300 kg ಟೊಮೊಟೊ ಬಾತ್ ಮಾಡ್ತೀವಿ, 300 kg ಮೆಂತ್ಯ ಪಲಾವ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಅಂದರೆ ಇವತ್ತು ಸೋಮವಾರ ಬಿದ್ದಿದೆ. ಭಾನುವಾರ ಇದ್ದರೆ ತುಂಬ ಪ್ರೌಡ್ ಆಗ್ತಿತ್ತು. ಸೋಮವಾರ ಬಿದ್ದರಿಂದ ಜನ ಕಡಿಮೆ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಜನಸಂಖ್ಯೆ ಕಡಿಮೆ ಇದೆ. ಆದರೂ ಪರವಾಗಿಲ್ಲ, ನಡೀತಾ ಇದೆ. 1 ಗಂಟೆಗೆ ಸ್ಟಾರ್ಟ್ ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ. ಸಾಯಂಕಾಲ 8ರಿಂದ 9 ಗಂಟೆ ತನಕ ಅನ್ನದಾನ. ಎಷ್ಟು ಜನಕ್ಕೆ ಅನ್ನದಾನ ಮಾಡ್ತೀರಾ ಸರ್? ನಾವು 10ರಿಂದ 20 ಸಾವಿರ ಜನಕ್ಕೆ ಅನ್ನದಾನ ಮಾಡ್ತೀವಿ. ಸರ್ ಇಲ್ಲಿ ಇರೋರು ಜನತೆಗೆ ಏನು ಹೇಳ್ತೀರಾ ಸರ್? ಜನತೆಗೆ ಧನ್ಯವಾದ ಹೇಳ್ಬೇಕು. ಯಾಕಂದರೆ ಬನಶಂಕರಿ ಜಾತ್ರೆ ಅಂದರೆ ತುಂಬ ಅದ್ದೂರಿಯಾಗಿ ನಡೀತೀವಿ. ಬೆಂಗಳೂರು ಜಾತ್ರೆ ಅಂದರೆ ಬನಶಂಕರಿ ಜಾತ್ರೆ 3 ಲಕ್ಷದಿಂದ 4 ಲಕ್ಷ ಜನ ಸೇರ್ತಾರೆ. ಬನಶಂಕರಮ್ಮ ನಮಗೆಲ್ಲ ತುಂಬ ಆಶೀರ್ವಾದ ಮಾಡಿದ್ದೀವಿ. ನಾವು ಇಲ್ಲಿ 24 ವರ್ಷ ಎಲ್ಲಿ ಇದ್ದೀವಿ. 21 ವರ್ಷದಿಂದ ನಾವು ಅನ್ನದಾನ ಮಾಡ್ತಾಯಿದ್ದೀವಿ. ಸರ್ ಈ ಥರ ಮಾಡ್ತಾರೆ ಅಲ್ವಾ, ನೀವು ಈ ಥರ ಮಾಡ್ತಾ ಇದ್ದೀರಾ ಏನು ಸರ್ ಅದರಲ್ಲಿ ಇದು? ಅಮ್ಮನ ಆಶೀರ್ವಾದ ಇದೆ ಸರ್. ಬನಶಂಕರಿ ತಾಯಿ ಆಶೀರ್ವಾದ ಇದೆ. ಆ ಅಮ್ಮ ಆಶೀರ್ವಾದದಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ. ಎಲ್ಲೋ ಒಂದು ಕಡೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ, ಅದ್ರ ಬಗ್ಗೆ ಏನಿದೆ ಸರ್ಕಾರ ಏನಿಲ್ಲ ಸರ್. ನಮ್ಮ ಸ್ನೇಹಿತರು ಸರ್ಕಾರ ಇದ್ದಾರೆ, ಎಲ್ಲರೂ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ವರ್ಷದ ಬನಶಂಕರಮ್ಮ ತಾಯಿ ಬನಶಂಕರಮ್ಮನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಬನದುಂಡಿಮೆಯಿಂದ ಹುಣ್ಣಿಮೆ ದಿವಸ ಯಾವತ್ತು ಇರುತ್ತೆ ಅವತ್ತೇ ನಾವು ಮಾಡೋವಂಥದ್ದು. ನಾವು ಒಂದು 9 ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 5,000 ಜನಕ್ಕೆ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಡಾಕ್ಟರ್ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಹಾಸ್ವಾಮೀಜಿಗಳು ವಿಶ್ವ ಮಕ್ಕಳ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳು ಬಂದು ಅವ್ರ ಕಡೆಯಿಂದ ಚಾಲನೆ ಮಾಡಿಸಿ, ನಮ್ಮ ಕೌನ್ಸಿಲರ್ ಲಕ್ಷ್ಮೀಕಾಂತ್ ಅವರು, ಆಮೇಲೆ ಮಂಜುನಾಥ್ ರೆಡ್ಡಿ ಅವರು ಎಲ್ಲ ಬಂದು ಹೋಗಿದ್ದಾರೆ. ದೇವರಾಜ್ ಅವರು ಎಲ್ಲ ಬಂದು ಅವ್ರ ಕಡೆಯಿಂದ ಚಾಲನೆ ಮಾಡಿಸೋದು. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ಲಕ್ಷಾಂತರ ಜನ ಬರ್ತಾರೆ ಅಮ್ಮನಿಂದ. ಅವ್ರು ಮಾಡೋ ಕಾರ್ಯಕ್ರಮದಲ್ಲಿ ಯಾವತ್ತೂ ಚೂರು ಯಾವತ್ತೂ ವೇಸ್ಟ್ ಆಗಿಲ್ಲ, ಮಾಡಿಲ್ಲ. 5,000 ಜನಕ್ಕೆ ನಾವು ಪ್ರತಿ ವರ್ಷ ಮಾಡಿಸ್ತೀವಿ. 5,000 ಜನಕ್ಕೂ ಊಟ ಹಾಕೋದು ಪ್ರತಿಯೊಂದು ಕಾರ್ಯಾಗುತ್ತೆ. ಸರ್ ಇಷ್ಟೆಲ್ಲ ಮಾಡೋಕ್ಕೆ ಯಾರಾದರೂ ಸಪೋರ್ಟರ್ಸ್ ಇದ್ದಾರೆ ಸರ್? ಎಲ್ಲ ನಮ್ಮ ಸ್ನೇಹಿತರು ಸುರೇಶ್ ಅಂತ ಇದ್ದಾರೆ, ನಾಗರಾಜು, ಶ್ರೀಧರ್, ರವಿ ಅಂತ ಇದ್ದಾರೆ, ರೆಡ್ಡಿ, ಎಲ್ಲ ನಮ್ಮ ಸ್ನೇಹಿತರೆ. ಬನಶಂಕರಿ ಮಿತ್ರಕೂಟ ಅಂತ ನಮ್ಮದು ಸಂಘ ಮಾಡಿರೋದು, ರಿಜಿಸ್ಟ್ರೇಡು ಬನಶಂಕರಿ ಮಿತ್ರಕೂಟ ಅಂತ ಒಂದು ಸಂಘಟನೆ ಮಾಡಿದ್ದೀವಿ. ನಾವೇ ನಮ್ಮ ಸ್ನೇಹಿತರ ಕೈಯಿಂದ ಹಾಕೊಂಡು ಮಾಡಿದ್ದೀವಿ. ಅದ್ರ ಜೊತೆಗೆ ಯಾರಾದರೂ ಭಕ್ತರು ದಾನಿಗಳು ನಾವು ಕೊಡ್ತೀವಿ ಅಂದರೆ ಖುಷಿಯಿಂದ ತೊಗೊಳ್ತೀವಿ. ಯಾರಿಗೂ ಬರುವಂಥ ಮಾಡಿ ಯಾರಿಗೂ ಏನೂ ನಾವು ಎಲ್ಲೂ ಕೇಳಲ್ಲ. ಇನ್ನು ಯಾವ ರಾಜಕಾರಣಿ ಅಂತಲೂ ಏನು ಎಂಟಾಣಿ ಎಲ್ಲೂ ನಿಲ್ಲಿಸ್ಕೊಂಡು ಎಲ್ಲ ನಮ್ಮ ಸ್ನೇಹಿತರು ಹಾಕಿದ್ರೆ ನಾವು ಮಾಡ್ತಾರೆ. ಜೋರಾಗಿ ಹೇಳಿ ಅಣ್ಣ ಇವತ್ತು ಕಾರ್ಯಕ್ರಮ. 109 ಜಾತ್ರೆಯನ್ನು ಅದರಿಂದ ನಾವು
ಎಲ್ಲ ಈ ಮಂಚೇರಿ ಗ್ರಾಮದವರೇ ಆದ್ದರಿಂದ ಮಂಚೇರಮ್ಮನ ಭಕ್ತಿಯಿಂದ ಎಲ್ಲರೂ ಸೇರಿ ತಂಡೆ ನೇತೃಕೋಟ ಅಂತ ಒಂದು ಹೆಸರು ಕೊಟ್ಟಿದ್ದೀವಿ. ಅದರ ಪರವಾಗಿ ನಾವೆಲ್ಲರೂ ಸೇರಿ ಒಂದಾಗಿ ಈ ಕಾರ್ಯಕ್ರಮ ನಡೆಸ್ತೀವಿ.